ಇರಾನ್ ಮತ್ತು ಅಮೆರಿಕಾದ ನಡುವೆ ಆಗ್ತಾ ಇರುವಂಥ ಸಂಧಾನದ ಮಾತುಕತೆಗಳ ಬಗ್ಗೆ ಇದೆ. ಅಂದರೆ ಹೆಚ್ಚು ಕಡಿಮೆ ಕಳೆದ ಒಂದು 13-14 ದಿನಗಳಿಂದ ಆಗ್ತಾ ಇದ್ದಂತಹ ವ್ಯಾಪಕ ಯುದ್ಧದ ಬೆಳವಣಿಗೆ ಇದೀಗ 14ನೇ ದಿನಕ್ಕೆ ಕಾಲಿಟ್ಟಾಗ ಸ್ಟಾಪ್ ಆಗಿದ್ದನ್ನು ನೋಡಿದ್ವಿ. ಡೊನಾಲ್ಡ್ ಟ್ರಂಪ್ ಅವರು ತಮ್ಮ ಪೆಂಟಗನ್ ಅವರಿಗೆ ಹೇಳಿದರು, ಯಾವ ಕಾರಣಕ್ಕಾಗಿಯೂ ಕೂಡ ಇರಾನ್ ಮೇಲೆ ದಾಳಿಯನ್ನು ಮಾಡಬಾರದು, ದಾಳಿಯನ್ನು ಸ್ಥಗಿತ ಮಾಡೋಣ. ಇರಾನ್ ಜೊತೆಗೆ ಒಮಾನ್ ನೇತೃತ್ವದ ಒಂದು ನಿಯೋಗ ಟೆಹರಾನ್ ಅಂತ ತಲುಪಿದೆ, ಅವರ ಜೊತೆಗೆ ಒಂದು ಮಾತುಕತೆ ನಡೆಸೋಣ, ಮಾತುಕತೆ ಏನಾಗುತ್ತೆ ಅಂತಿಮ ಫಲಿತಾಂಶಕ್ಕಾಗಿ ಕಾಯೋಣ ಅನ್ನುವಂತಹ ಒಂದು ಹೇಳಿಕೆಯನ್ನು ಕೊಟ್ಟ ನಂತರ ಈ ದಾಳಿ ಸ್ಥಗಿತ ಆಗಿದ್ದನ್ನು ನೋಡಿದ್ದೀವಿ. ಇದು ಒಂದು ಭಾಗ. ಈಗ ಈ ದಾಳಿ ಸ್ಥಗಿತ ಆಯಿತು, ಒಮಾನ್ ನೇತೃತ್ವದ ನಿಯೋಗ ಟೆಹರಾನ್ ತಲುಪಿತು, ಮಾತುಕತೆ ಆಗುತ್ತೆ ಅಂತ ಎರಡೂ ಕಡೆಯಿಂದಲೂ ಕೂಡ ಕಸರತ್ತಾಗ್ತಾ ಇದೆ. ಅಮೆರಿಕದ್ದು ಕೆಲ ಬೇಡಿಕೆಗಳಿದೆ, ಇರಾನ್ನದ್ದು ಕೂಡ ಕೆಲ ಬೇಡಿಕೆಗಳಿದೆ. ಅಂದರೆ ತೆರೆಮರೆಯಲ್ಲಿ ಈ ಬೇಡಿಕೆಗಳನ್ನು ಉಭಯ ದೇಶಗಳು ಕೂಡ ಒಪ್ಪಿಕೊಳ್ಳಬೇಕು. ಅಂದರೆ ಅಮೆರಿಕ ಹೇಳಿದ್ದನ್ನು ಇರಾನ್ ಒಪ್ಪಿಕೊಳ್ಳಬೇಕು, ಇರಾನ್ ಹೇಳಿದ್ದನ್ನು ಅಮೆರಿಕ ಒಪ್ಪಿಕೊಳ್ಳಬೇಕು ಎನ್ನುವಂಥ ನಿಟ್ಟಿನಲ್ಲಿ ತೆರೆಮರೆಯಲ್ಲಿ ಕಸರತ್ತುಗಳು ಶುರುವಾಗಿದೆ. ಹಾಗಾದರೆ ಅಂತಿಮ ಫಲಿತಾಂಶ ಏನಾಗುತ್ತೆ ಅನ್ನೋದು ಸದ್ಯಕ್ಕಿರುವಂತಹ ಕುತೂಹಲ. ಯಾಕಂದರೆ ಈ 14 ಅಂಶಗಳ ಬಗ್ಗೆ 2-3 ಸುತ್ತಿನಲ್ಲಿ ಈಗಾಗಲೇ ಇಸ್ಲಾಮಾಬಾದ್ನಲ್ಲಿ ಮಾತುಕತೆ ಆಯಿತು, ಜಿನೇವಾದಲ್ಲಿ ಮೊದಲ ಹಂತದಲ್ಲಿ ಮಾತುಕತೆಗಳಾಗಿತ್ತು, ಅದರ ನಂತರ ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಮಾತುಕತೆ ನಡೆಸ್ತೀವಿ ಅಂತ ಹೇಳಿದ್ರು. ಎಲ್ಲಿಯೂ ಕೂಡ ಅಂತಿಮ ಫುಲ್ ಸ್ಟಾಪ್ ಅನ್ನೋದು ಈ ಬೇಡಿಕೆಗಳ ಸಂಬಂಧಪಟ್ಟಂತೆ ಆಗ್ತಾ ಇಲ್ಲ. ಇದೀಗ ಒಮಾನ್ ನೇತೃತ್ವದಲ್ಲಿ ಈ ಬೇಡಿಕೆಗಳ ಪ್ರಸ್ತಾವನೆಗಳು, ಮಾತಿನ ವಿನಿಮಯಗಳೇನಾಗ್ತಾ ಇದೆ, ಇದು ಓಕೆ ಆಗುತ್ತಾ ಕೊನೆಯ ಹಂತದಲ್ಲಿ, ಅಥವಾ ಓಕೆ ಆಗದೇ ಇದ್ದರೆ ಮತ್ತೊಂದು ದಾಳಿಯನ್ನು ಅಮೆರಿಕ ಇರಾನ್ ವಿರುದ್ಧ ಮಾಡುತ್ತಾ ಅದು ಮಹಾಯುದ್ಧವಾಗಿ ಕನ್ವರ್ಟ್ ಆಗುತ್ತಾ ಅನ್ನೋದನ್ನು ಇಡೀ ಜಗತ್ತು ಕಾತುರದಿಂದ ಕಾಯ್ತಾ ಇದೆ. ಹಾಗಾದರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾಯಿತು, ಮಾತುಕತೆ ನಿಜವಾಗಿಯೂ ಆಗುತ್ತಾ, ಮಾತುಕತೆ ಆದರೆ ಏನು ಪರಿಣಾಮ, ಮಾತುಕತೆ ಆಗದೇ ಇದ್ದರೆ ಏನು ಪರಿಣಾಮ ಆಗ್ಬೋದು, ಎಲ್ಲದರ ಬಗ್ಗೆಯೂ ಕೂಡ ಇವತ್ತಿನ ಜೀ ಕನ್ನಡ ನ್ಯೂಸ್ DNA ಮೊದಲ ಸುದ್ದಿಯಲ್ಲಿ ನೋಡ್ತಾ ಹೋಗೋಣ. ಅದೇ ಅಮೆರಿಕ ಮತ್ತು ಇರಾನ್ ನಡುವೆ ಸಂಧಾನ. ಅಮೆರಿಕ ಮತ್ತು ಇರಾನ್ ಯುದ್ಧದ ಕಾರಣಕ್ಕಾಗಿ ಯಾರ್ಯಾರು ಏನೇನು ಸಂಕಷ್ಟವನ್ನು ಪಟ್ಟಿದ್ರು, ಕಷ್ಟವನ್ನು ಪಟ್ಟಿದ್ರು ಅಂತ ನೋಡಿದ್ವಿ. ಒಂದು ಕಡೆ ಇರಾನ್ನ ಭೀತಿಯನ್ನು ಎದುರಿಸ್ತಾ ಇದ್ದಂಥ ಮಧ್ಯಪ್ರಾಚ್ಯಗಳು ಇದೀಗ ತಣ್ಣಗಾಗಿವೆ. ಮತ್ತೊಂದು ಕಡೆ ತೈಲ ಮಾರುಕಟ್ಟೆಯಲ್ಲಿ ದಿನದಿಂದ ದಿನಕ್ಕೆ ಕಚ್ಚಾ ತೈಲದ ದರ ಏರಿಕೆ ಆಗ್ತಾ ಇತ್ತು. ಅದು ಭಾರತೀಯರ ಜೇಬಿಗೂ ಕೂಡ ಹೊಡೆತವನ್ನು ಕೊಟ್ಟಿತ್ತು. ಅದು ಸ್ವಲ್ಪ ಕೊಂಚ ಸುಧಾರಿಸಿದ್ದನ್ನು ಕಂಡಿದ್ದೀವಿ. ಇದು ಒಂದು ಪ್ರಗತಿ. ಉಭಯ ದೇಶಗಳ ನಡುವೆ ಯುದ್ಧದ ಪರಿಸ್ಥಿತಿ ಇತ್ತು, ಅದು ಕಡಿಮೆ ಆಗಿದೆ. ಇದು ಒಂದು ಭಾಗ. ಹಾಗಾಗಿ ಈ ಕದನ ವಿರಾಮದ ಮಾತುಕತೆಗಳಿಂದ ಇದು ಅನಿರ್ದಿಷ್ಟ ಅವಧಿಗೆ ಕಂಟಿನ್ಯೂ ಆಗುತ್ತಾ, ಈ ಪ್ರಶ್ನೆಗೆ ಉತ್ತರ ಬೇಕು. ಇದು ಒಂದು. ಎರಡನೇದು, ಯಾವ ಅಯತಲ್ಲಾ ಅಲಿ ಖಮೇನಿ ತನ್ನ ದೇಶ ಪರಮಾಣನ್ನು ಹೊಂದಬೇಕು ಅಂತ ಬಯಸಿದ್ರು, ಅವರ ತಂದೆಯ ಆ ಮಾತಿನಂತೆ ಅವರ ಪುತ್ರ ಮೋಸ್ತಫಾ ಅಲಿ ಖಮೇನಿ ಒಂದು ಹೆಜ್ಜೆ ಮುಂದೆ ಹೋಗಿ ಯಾವುದೇ ಕಾರಣಕ್ಕಾಗಿಯೂ ಕೂಡ ಪರಮಾಣು ಕಾರ್ಯಕ್ರಮದಿಂದ ನಾವು ಹಿಂದೆ ಸರಿಯುವ ಮಾತೇ ಇಲ್ಲ ಅಂತ ಒಂದು ದೃಢವಾದ ಹೆಜ್ಜೆಯನ್ನು ಇಡುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ಕಾರಣ ಯಾವ ಅಮೆರಿಕ ಇರಾನ್ ವಿರುದ್ಧ ಪದೇ ಪದೇ ನೀವು ಪರಮಾಣನ್ನು ಹೊಂದಬಾರದು ಅಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒತ್ತಡವನ್ನು ಹಾಕಿ ಅವರನ್ನು ದೂರ ತಳ್ಳೋ ಪ್ರಯತ್ನವನ್ನು ಮಾಡಿ, ಅದೇ ಇರಾನ್ನ ಸರ್ವೋಚ್ಚ ನಾಯಕನನ್ನು ಹತ್ಯೆ ಮಾಡೋ ಪ್ರಯತ್ನವನ್ನು ಮಾಡಿತ್ತಲ್ಲ, ಅದಕ್ಕೆ ಪ್ರತಿಕಾರವಾಗಿ ಇವತ್ತು ಮೋಸ್ತಫಾ ಖಮೇನಿ ಇಲ್ಲ, ನಮ್ಮ ತಂದೆ ಈ ಹಿಂದೆ ಒಂದು ಫತ್ವಾವನ್ನು ಹೊರಡಿಸಿದ್ರು 2002ರ ಇಸ್ವಿಯಲ್ಲಿ, ಯಾವ ಕಾರಣಕ್ಕಾಗಿಯೂ ಕೂಡ ಆ ಅಣುಬಾಂಬನ್ನು ಹೊಂದಬಾರದು, ಪರಮಾಣನ್ನು ಹೊಂದಬಾರದು ಅಂತ. ಆ ವಿಚಾರಕ್ಕೆ ನಾನು ಬರ್ತೀನಿ. ಆ ಫತ್ವಾವನ್ನು ಪಕ್ಕಕ್ಕೆ ತೆಗೆದಿಟ್ಟು ಇವತ್ತು ಪುತ್ರ ಮೋಸ್ತಫಾ ಖಮೇನಿ ಪರಮಾಣನ್ನು ಹೊಂದಬೇಕು ಅಂತ ಬಯಕೆ ಪಡ್ತಾ ಇದ್ದಾರೆ. ಹಾಗಾದ್ರೆ ಏನಾಗಿತ್ತು? ಅಮೆರಿಕ ಈ ಹಿಂದೆ ಇರಾನ್ಗೆ ಪರಮಾಣು ವಿಚಾರದಲ್ಲಿ ಹೆಂಗೆ ಸಹಾಯ ಮಾಡಿತ್ತು? ಸಹಾಯ ಮಾಡಿದ್ದಂಥ ಅಮೆರಿಕವೇ ಇವತ್ತು ಪರಮಾಣನ್ನು ಇರಾನ್ ಹೊಂದಬಾರದು ಅಂತ ಯಾಕೆ ಹೇಳ್ತಾ ಇದೆ? ಎಲ್ಲದರ ಬಗ್ಗೆಯೂ ಕೂಡ ಡೀಟೇಲ್ಸ್ ಆಗಿ ನೋಡ್ತಾ ಹೋಗೋಣ. ಸಂಧಾನದ ಹಾದಿಯಲ್ಲಿ ಅಮೆರಿಕ ಮತ್ತು ಇರಾನ್ ಇರುವುದು. ನಾನು ನಿನ್ನೆ ಇದರ ಬಗ್ಗೆ ಸುದೀರ್ಘವಾಗಿ ನೋಡಿದೆ. ಶುಕ್ರವಾರ ದಿನ ಅಮೆರಿಕ ಸೇನಾ ಅಧಿಕಾರಿಗಳು ಡೊನಾಲ್ಡ್ ಟ್ರಂಪ್ ಅವರನ್ನು ಭೇಟಿಯಾದರು. ಈ ದಿನ ಇಂತಹ ಕೇಂದ್ರಗಳನ್ನು ಗುರಿಯಾಗಿಸಿಕೊಂಡು ನಾವು ದಾಳಿ ಮಾಡಬೇಕು ಅಂತ ಡೊನಾಲ್ಡ್ ಟ್ರಂಪ್ ಅವರ ಹತ್ರ ಒಂದು ವರದಿ ಕೊಟ್ಟರಂತೆ. ಡೊನಾಲ್ಡ್ ಟ್ರಂಪ್ ಅವರನ್ನು ನೋಡಿ, ಇಲ್ಲ ಬೇಡ, ಒಮಾನ್ನ ನೇತೃತ್ವದ ನಿಯೋಗ ಈಗಾಗಲೇ ಟೆಹರಾನ್ ತಲುಪಿದೆ, ಅವರು ಮಾತುಕತೆ ನಡೆಸ್ತಾರಂತೆ. ಈ ಹಿಂದೆನೂ 2-3 ಬಾರಿ ಅವರಿಗೆ ಮಾತುಕತೆ ವಿಚಾರವಾಗಿ ಕೆಲವೊಂದಿಷ್ಟು ಸಮಯ ಅವಕಾಶವನ್ನು ಕೊಟ್ಟಿದ್ವಿ. ಒನ್ಸ್ ಅಗೇನ್ ಇವತ್ತು ಕೂಡ ಸಮಯ ಅವಕಾಶವನ್ನು ಕೊಡೋಣ, ಯಾವ ಕಾರಣಕ್ಕಾಗಿಯೂ ಕೂಡ ದಾಳಿ ಬೇಡ ಅಂತ. ಹೀಗಾಗಿ ಕಳೆದ 3 ದಿನಗಳಿಂದ ಅಮೆರಿಕ ಮತ್ತು ಇರಾನ್ ನಡುವೆ ಆಗ್ತಾ ಇದ್ದಂತಹ ದಾಳಿ ಸಂಪೂರ್ಣವಾಗಿ ಸ್ಥಗಿತ ಆಗಿದೆ. ಕ್ಷಿಪಣಿ ದಾಳಿಗಳು
ಪ್ರಯತ್ನಗಳು ಕೂಡ ಸ್ಥಗಿತ ಆಗಿದೆ. ಯಾಕಂದರೆ ಇವರು ಡ್ರೋನ್ಗಳನ್ನು ಬಳಕೆ ಮಾಡಿಕೊಂಡು ಅದು ಫಿಫ್ತ್ ಫ್ಲೀಟ್ ಸೇರಿದಂತೆ ಬೇರೆ ಬೇರೆ ವಾಯುನೆಲೆಗಳನ್ನು, ಸೇನಾ ನೆಲೆಗಳನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡುವ ಪ್ರಯತ್ನವನ್ನು ಇರಾನ್ನವರು ಮಾಡ್ತಾ ಇದ್ರು. ಇರಾನ್ನ ಈ ದಾಳಿಗೆ ಪ್ರತಿಕಾರವಾಗಿ ಅಮೆರಿಕ ಹಾರ್ಮುಜ್ ಜಲಸಂಧಿಯನ್ನು ಕೇಂದ್ರೀಕರಿಸಿಕೊಂಡು ದಾಳಿ ಮಾಡುವ ಪ್ರಯತ್ನವನ್ನು ಮಾಡಿತ್ತು. ಹೀಗಾಗಿ ಉಭಯ ದೇಶದಲ್ಲೂ ಕೂಡ ಇದೊಂದು ರೀತಿ ಯುದ್ಧದ ಪರಿಸ್ಥಿತಿ ಮತ್ತೊಮ್ಮೆ ಅದು ಕಂಡು ಬರ್ತಾ ಇತ್ತು. ಇದೀಗ 3 ದಿನಗಳಿಂದ ಕಡಿಮೆ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಕತಾರ್, ಪಾಕಿಸ್ತಾನ್ ಮತ್ತು ಒಮಾನ್ ನೇತೃತ್ವದಲ್ಲಿ ಕೈರೋದಲ್ಲಿ ಒಂದು ಸಂಧಾನದ ಮಾತುಕತೆಯಂತೆ ಈ ಹಿಂದೆಯೂ ಕೂಡ ಕತಾರ್ ಇತ್ತು, ಪಾಕಿಸ್ತಾನ ಇತ್ತು, ಒಮಾನ್ ಇತ್ತು. ಇವರ ನೇತೃತ್ವದಲ್ಲೇ ಎಲ್ಲವೂ ಕೂಡ ಆಗಿತ್ತು. ಆದರೆ ಆ ನೇತೃತ್ವದಲ್ಲಿ ಆದಂತಹ ಮಾತುಕತೆಗಳಿಗೆ ಟ್ರಂಪ್ ಅವರು ಸಹಿ ಹಾಕಿದ್ರು ಕೂಡ ಒನ್ಸ್ ಅಗೇನ್ ಪುನರಪಿ ಯುದ್ಧ ಶುರುವಾಗಿದ್ದನ್ನು ನೋಡಿದ್ವಿ. ಅದು ಹಡಗುಗಳ ಮೇಲೆ ದಾಳಿ ಮಾಡಿದ್ರು, ಮಾತುಕತೆಯಂತೆ ಅವರು ನಡೆದುಕೊಳ್ಳಿಲ್ಲ ಅಂತ. ನೀವು ನೋಡಿ, ಒಂದು ವಿಚಾರಕ್ಕೆ ಗಂಭೀರವಾಗಿ ಉಭಯ ದೇಶಗಳ ನಡುವೆ ಒಂದು ಭಿನ್ನಾಭಿಪ್ರಾಯಗಳು ಬರ್ತಾ ಇದೆ. ಅದು ಹಾರ್ಮುಜ್ ಜಲಸಂಧಿಯ ನಿಯಂತ್ರಣಕ್ಕೆ ಸಂಬಂಧಪಟ್ಟಂತೆ. ಯಾವ ಹಾರ್ಮುಜ್ ಜಲಸಂಧಿಯಲ್ಲಿ ಯಾವುದೇ ಸಮಸ್ಯೆಗಳಾಗಬಾರದು ಅಂತ ಅಮೆರಿಕ ಒಂದು ಪ್ರಯತ್ನದ ಭಾಗವಾಗಿ ತನ್ನ ನೌಕಾಪಡೆಯನ್ನು ತೆಗೆದುಕೊಂಡು ಬಂದಿತ್ತು. ಆ ನೌಕಾಪಡೆಯನ್ನು ಈ ಕದನ ವಿರಾಮ ಜಾರಿಯಾದ 30 ದಿನಗಳ ಒಳಗಾಗಿ ಅಲ್ಲಿಂದ ತೆರವುಗೊಳಿಸಬೇಕು ಅಂತದ್ದು ಒಂದು ನಿಯಮ ಆಗಿತ್ತು. ಎರಡನೇ ನಿಯಮ ಏನಾಗಿತ್ತು, ಯಾವ ಇರಾನ್ ಪಡೆ ಇದೇ ಹಾರ್ಮುಜ್ ಜಲಸಂಧಿಯಲ್ಲಿ ತನ್ನ ಮೈನ್ಸ್ಗಳನ್ನು ಅಳವಡಿಕೆ ಮಾಡಿದೆ, ಆ ಮೈನ್ಸ್ಗಳ ಮ್ಯಾಪಿಂಗನ್ನು ಅಮೆರಿಕ ಕೊಡಬೇಕಾಗಿತ್ತು. ಎಲ್ಲೆಲ್ಲಿ ನಾವು ಮೈನ್ಸ್ಗಳನ್ನು ಹಾಕಿದ್ದೀವಿ ಅವುಗಳನ್ನು ತೆರವುಗೊಳಿಸಬೇಕು ಅಂತ. ಯಾರು ಮಾಡಬೇಕಾಗಿತ್ತು ಆ ಕೆಲಸವನ್ನು? ಇದೇ ಅಮೆರಿಕ ಆ ಕೆಲಸವನ್ನು ಮಾಡಬೇಕಾಗಿತ್ತು. ಈ ಮಾತುಕತೆ ಪ್ರಗತಿಯಲ್ಲಿತ್ತು. ಈ ಮಾತುಕತೆ ಇನ್ನೇನು ಚಲಾವಣೆಗೆ ಬರುತ್ತೆ, ಅಮೆರಿಕದ ನೌಕಾಪಡೆ ವಾಪಸ್ ತನ್ನ ದೇಶಕ್ಕೆ ಹೋಗುತ್ತೆ, ತನ್ನ ಸೈನಿಕರನ್ನು ತೆಗೆದುಕೊಂಡು ಹೋಗ್ತಾರೆ ಎನ್ನುವಂಥ ನಿರೀಕ್ಷೆ ಇದ್ದಂತಹ ಸಮಯದಲ್ಲೇ ಒಮಾನ್ ನಿರ್ಮಿಸಿದಂತಹ ಒಂದು ಜಲಸಂಧಿಯನ್ನು ಬೇರೆ ವಾಣಿಜ್ಯ ಹಡಗುಗಳು ಬಳಕೆ ಮಾಡ್ತಾ ಇದೆ, ಅದು ನನ್ನ ಅಸ್ತಿತ್ವಕ್ಕೆ ಧಕ್ಕೆ ಬರುತ್ತೆ ಅಂತ ಇರಾನ್ನವರು ಅಂದುಕೊಂಡಿದ್ದರ ಪರಿಣಾಮವಾಗಿ 3 ಹಡಗುಗಳ ಮೇಲೆ ಅವರು ದಾಳಿ ಮಾಡಿದರು. ಈ 3 ಹಡಗುಗಳ ಮೇಲೆ ದಾಳಿ ಆಯ್ತಲ್ಲ, ಅಮೆರಿಕ ಆವಾಗ ಅಂದುಕೊಳ್ತು, ಇಲ್ಲ ಇವರ ಜೊತೆಗೆ ಮಾತುಕತೆ ಇಲ್ಲ, ಮಾತುಕತೆ ನಡೆಸಿದ್ದನ್ನ ಇವರು ಉಲ್ಲಂಘನೆ ಮಾಡ್ತಾ ಇದ್ದಾರೆ ಅನ್ನುವ ಕಾರಣಕ್ಕಾಗಿ ಇದೇ ಅಮೆರಿಕ ಪುನರಪಿ ಇರಾನ್ನ ಮೇಲೆ ದಾಳಿ ಮಾಡಿತು. ನಿರಂತರ 13 ದಿನಗಳ ಕಾಲ ಈ ದಾಳಿಯಾಗಿದ್ದನ್ನು ನೋಡಿದ್ವಿ. ಅಮೆರಿಕದ 2 ಸೈನಿಕರು ಈ 13 ದಿನಗಳಲ್ಲಿ ನೇರವಾದಂಥ ಇರಾನ್ನ ದಾಳಿಗೆ ಬಲಿಯಾಗಿದ್ದನ್ನು ಕೂಡ ನಾವು ನೋಡಿದ್ವಿ. ಅಂದರೆ ಫೆಬ್ರವರಿ 28ರಿಂದ ಇಲ್ಲಿಯ ತನಕ ಯುದ್ಧ ಶುರುವಾದಾಗಲೂ ಕೂಡ ಇರಾನ್ನ ನೇರ ದಾಳಿಗೆ ಅಮೆರಿಕಾದವರು ಮೃತಪಟ್ಟಿರಲಿಲ್ಲ. ಆದರೆ ಈ 13 ದಿನಗಳಲ್ಲಿ ಅಂಥದ್ದೊಂದು ಬೆಳವಣಿಗೆ ಆಯಿತು. ಅಂದರೆ ಆ ಪರಿಪ್ರಮಾಣದಲ್ಲಿ ಯುದ್ಧದ ಪಕ್ವತೆ ಮೇಲೆ ತೆಗೆದುಕೊಂಡು ಹೋಗಿತ್ತು. ಇದೀಗ ಅದು ಸ್ಥಗಿತ ಆಗ್ತಾ ಇದೆ. ಹೀಗಾಗಿ ಅದೊಂದು ಕಾರ್ಯವಿಧಾನವನ್ನೇನೋ ಮಾಡ್ತಿದ್ದಾರಂತೆ. ಮಾತುಕತೆ ಏನಾಗುತ್ತೆ ನೋಡೋಣ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ವಿಚಾರ ಏನಾಯಿತು ಈ ಬೆಳವಣಿಗೆಯಲ್ಲಿ ಅಂತ ಹೇಳಿದ್ರೆ, ಸಂಧಾನ ಆಗುತ್ತೋ ಅಥವಾ ಸಂಹಾರ ಆಗುತ್ತೋ? ಈ ಪ್ರಶ್ನೆಗೆ ನಾವು ಉತ್ತರ ಕೊಡೋದಕ್ಕಿಂತ ಅಮೆರಿಕದ ಅಧ್ಯಕ್ಷ ಟ್ರಂಪ್ ಅವರು ಉತ್ತರ ಕೊಡಬೇಕು. ಯಾಕಂದರೆ ಆ ಮನುಷ್ಯನನ್ನು ಪ್ರಿಡಿಕ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಒಂದು ಕಡೆ ಸಂಧಾನದ ಮಾತುಕತೆ ಅಂತಾರೆ, ಇಲ್ಲ ನಾವು ಯಾವಾಗಲೂ ಕೂಡ ಸಿದ್ಧ ಸ್ಥಿತಿಯಲ್ಲಿದ್ದೀವಿ, ಲೋಡೆಡ್ ಸ್ಥಿತಿಯಲ್ಲಿದ್ದೇವೆ, ರೆಡಿ ಆ್ಯಂಡ್ ಲೋಡೆಡ್ ಸ್ಥಿತಿಯಲ್ಲೆಲ್ಲ ಇದ್ದೀವಿ, ದಾಳಿಯನ್ನು ಮಾಡಿಬಿಡ್ತೀವಿ ಅಂತ ಡೊನಾಲ್ಡ್ ಟ್ರಂಪ್ ಅವರು ಹೇಳಿದ್ದು ನೋಡಿದ್ದೀವಿ, JD ವ್ಯಾನ್ಸ್ ಹೇಳಿದ್ದನ್ನು ನೋಡಿದ್ದೇವೆ. ಯಾಕಂದರೆ ಅಮೆರಿಕ ಈ ಪ್ರಶ್ನೆಗೆ ಉತ್ತರವನ್ನು ಕೊಡಬೇಕು. ಒಂದು ಕಡೆ ಕೈರೋದಲ್ಲಿ ಹೈ ವೋಲ್ಟೇಜ್ ಸಭೆ ನಡೀತಿದೆ. ಈ ಸಂಧಾನ ಮಾತುಕತೆಯ ನಡುವೆಯೂ ಕೂಡ ಅತ್ಯಂತ ಬಲವಾದ ಮಿಲಿಟರಿ ಕ್ರಮ ಖಚಿತ ಅಂತ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇದ್ದಾರೆ. ಯಾವಾಗಿದು? ಮಾತುಕತೆ ಒಂದು ವೇಳೆ ವಿಫಲವಾದರೆ ಇಂಥದ್ದೊಂದು ದಾಳಿಯನ್ನು ಮಾಡ್ತೇವೆ ಅಂತ. ನೀವು ಇರಾನ್ ಪದೇ ಯಾಕೆ ಅಮೆರಿಕವನ್ನು ನಂಬೋದಕ್ಕೆ ಅಥವಾ ಡೊನಾಲ್ಡ್ ಟ್ರಂಪ್ ಅವರ ಮಾತುಕತೆ ನಂಬೋದಕ್ಕೆ ಸಾಧ್ಯ ಇಲ್ಲ? ಸ್ವತಃ ಇದೇ ಅಮೆರಿಕದ ಅಬ್ಬಾಸ್ ಅರಾಗ್ಜಿ ಟರ್ಕಿಯ ನಾಯಕರ ಮುಂದೆ ಹೋಗಿ ಹೇಳಿದರು, ಇಲ್ಲ ನಾವು ಅಮೆರಿಕದ ಜೊತೆಗೆ ಮಾತುಕತೆ ನಡೆಸೋದಕ್ಕೆಲ್ಲ ಸಿದ್ಧಿದ್ದೀವಿ, ಅಮೆರಿಕದವರು ಹೇಳಿದ್ದನ್ನು ನಾವು ಸಹಜವಾಗಿ ಒಪ್ಪಿಕೊಳ್ಳೂ ಬಿಡಬಹುದು, ಆ ಮಾತುಕತೆಯನ್ನು ನಡೆಸೋಣ. ಆದರೆ ಮಾತುಕತೆ ಚಾಲ್ತಿಗೆ ಬರುವ ಹಂತದಲ್ಲಿ ಇದ್ದಾಗಲೇ ಅಮೆರಿಕದವರು ನಮ್ಮನ್ನು ಟಾರ್ಗೆಟ್ ಮಾಡಿ ದಾಳಿ ಮಾಡಿಬಿಡ್ತಾರೆ. ಹೀಗಾಗಿ ನಾವು ಟ್ರಂಪ್ ಅವರನ್ನು ನಂಬೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಯಾರು ಹೇಳಿದ್ದು? ಇರಾನ್ನ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಗ್ಜಿ ಟರ್ಕಿ ನಾಯಕರ ಮುಂದೆ ಈ ಹೇಳಿಕೆಗಳನ್ನು ಕೊಟ್ಟಿದ್ದನ್ನು ಈ ಹಿಂದೆ ನೋಡಿದ್ವಿ. ಇದೀಗ ಅದೇ ಕಾರಣಕ್ಕಾಗಿ ಇರಾನ್ ಕೂಡ ಟ್ರಂಪ್ ಅವರನ್ನ ಮಾತನ್ನು ನಂಬುವಂತಹ ಸ್ಥಿತಿಯಲ್ಲಿಲ್ಲ. ಯಾಕಂದರೆ ನೀವು ಉದಾಹರಣೆಗೆ ತೆಗೆದುಕೊಳ್ಳಿ, ಕಳೆದ ಅಂದರೆ ಜುಲೈ ತಿಂಗಳ ಮೊದಲ ವಾರದಲ್ಲಿ ಅಯತೊಲ್ಲಾ ಅಲಿ ಖಮೇನಿ ಅವರ ಅಂತ್ಯಕ್ರಿಯೆ ಆಗ್ತಾ ಇತ್ತು. ಅಂತ್ಯಕ್ರಿಯೆ ಕಾರಣಕ್ಕಾಗಿಯೇ ಅವರಿಗೆ ಸ್ವಲ್ಪ ಸಮಯಾವಕಾಶವನ್ನು ಕೊಡ್ತೀವಿ, ಆ ಸಮಯಾವಕಾಶವನ್ನು ಬಳಕೆ ಮಾಡಿಕೊಂಡು ಅಂತ್ಯಕ್ರಿಯೆಯನ್ನು ಮಾಡಬಹುದು ಅಂತ ಯಾರು ಹೇಳಿದರು? ಇದೇ ಡೊನಾಲ್ಡ್ ಟ್ರಂಪ್ ಅವರು ಹೇಳಿದರು. ಒಂದು ಕಡೆ ಟೆಹರಾನ್ ಸೇರಿದಂತೆ ಬೇರೆ ಬೇರೆ ನಗರಗಳಲ್ಲಿ ಅಯತೊಲ್ಲಾ ಅಲಿ ಖಮೇನಿ ಅವರ ಅಂತ್ಯಕ್ರಿಯೆ ಮೆರವಣಿಗೆಗಳು ಸಾಗ್ತಾ ಇತ್ತು. ಆ ಪಕ್ಕದ ಇರಾಕಿಗೂ ಕೂಡ ಅವರ ದೇಹವನ್ನು ತೆಗೆದುಕೊಂಡು ಬರಲಾಗಿತ್ತು. ಆದರೆ ಇತ್ತ ಹಾರ್ಮುಜ್ ಜಲಸಂಧಿಯಲ್ಲಿ ಏನಾಯಿತು? ಒಂದು ಕಡೆ IRGC ಅಲ್ಲಿ ರಕ್ಷಣೆ ಕೊಡಬೇಕಾಗಿತ್ತು, ಮತ್ತೊಂದು ಕಡೆ ಅಮೆರಿಕದ ದಾಳಿಯನ್ನು ಕೂಡ ಹಾರ್ಮುಜ್ ಜಲಸಂಧಿಯಲ್ಲಿ ಎದುರಿಸಬೇಕಾದಂತಹ ಪರಿಸ್ಥಿತಿ ಬಂದಿತ್ತು. ಅಂದರೆ ಮಾತಿಗೆ ಮೀರಿ ಡೊನಾಲ್ಡ್ ಟ್ರಂಪ್ ಅವರು ನಡೆದುಕೊಳ್ಳಿದ್ದನ್ನು ನಾವು ಫೆಬ್ರವರಿ 28ರಿಂದ ಇಲ್ಲಿಯ ತನಕ ನೋಡ್ಕೊಂಡು ಬರ್ತಾ ಇದ್ದೀವಿ. ಹೀಗಾಗಿ ಒನ್ಸ್ ಅಗೇನ್ ಅವರು ಹೇಳ್ತಾ ಇದ್ದಾರೆ, ಮಾತುಕತೆ ನಡೆಸ್ತೀವಿ, ಒಂದು ವೇಳೆ ಮಾತುಕತೆ ವಿಫಲ ಆದರೆ ದಾಳಿಯನ್ನು ಮಾಡಿಯೇ ಸಿದ್ಧ ಅಂತ. ಇದಕ್ಕೆ ಪೂರಕ ಎನ್ನುವಂತೆ ನೆಕ್ಸ್ಟ್ ಸ್ಟೋರಿ ಇದೆ. ಏನು ಅಂತ ಹೇಳಿದರೆ, ಈಗ ಅಮೆರಿಕ ಹೇಳೋದೇನು? ಯುರೇನಿಯಂ ಸಂಸ್ಕರಣೆ ಮಾಡಬಾರದು, ನಿಮ್ಮ ಬಳಿ ಇರುವಂಥ ಯುರೇನಿಯಂ ಅನ್ನು ಮತ್ತೊಬ್ಬರ ಕೈಗೆ ಕೊಟ್ಟು ಬಿಡಬೇಕು ಅಂತ ಅಮೆರಿಕ ಹೇಳುತ್ತೆ. ಇದನ್ನು ಇರಾನ್ ಒಪ್ಕೊಳ್ಳುತ್ತಾ? ಸಾಧ್ಯವೇ ಇಲ್ಲ.
ಇರಾನ್ ಒಪ್ಪಿಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಏಕೆಂದರೆ ಈಗಾಗಲೇ ಅಮೆರಿಕದ ಕಣ್ಣಿಗೆ ಕಾಣದಂತೆ ಅನೇಕ ಪರ್ವತ ಕೆಳಗಡೆ ಯುರೇನಿಯಂ ಸಂಸ್ಕರಣೆ ಕಾರ್ಯಕ್ರಮವನ್ನು ಮತ್ತಷ್ಟು ಮಗದಷ್ಟು ಇದೇ ಇರಾನ್ ಪಡೆಗಳು ಹೆಚ್ಚಳ ಮಾಡ್ಕೊಂಡು ಹೋಗ್ತಾ ಇದೆ ಅನ್ನೋದನ್ನು ಅನೇಕ ವರದಿಗಳು ನೋಡಿದ್ದೀವಿ. ಸ್ವತಃ ಅಮೆರಿಕದ ಉಪಗ್ರಹಗಳಲ್ಲೂ ಕೂಡ ಅದು ಕಂಡು ಬಂದಿದೆ. ಒಂದು ಕಡೆ ಮಾತಿಗೆ ಬದ್ಧನಂತೆ ನಡೆದುಕೊಳ್ಳುವ ಪ್ರಯತ್ನವನ್ನು ಇರಾನ್ ಮಾಡಿಕೊಳ್ಳುತ್ತೆ, ಆದರೆ ಆ ಮಾತಿಗೆ ತಕ್ಕಂತೆ ಅವರು ನಡೆದುಕೊಳ್ಳೋದಿಲ್ಲ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಯಾವುದು? 2015ರಲ್ಲಿ ಇರಾನ್ ಅಮೆರಿಕ ಮತ್ತು ಬೇರೆ ಬೇರೆ ದೇಶಗಳೊಂದಿಗೆ ಮಾಡಿಕೊಂಡಂತಹ ಒಪ್ಪಂದ. ನಾವು ಯಾವುದೇ ಕಾರಣಕ್ಕೂ ಪರಮಾಣು ಕಾರ್ಯಕ್ರಮವನ್ನು ಮಾಡಲ್ಲ ಅಂತ 15ರಲ್ಲಿ ಒಪ್ಪಂದ ಮಾಡಿಕೊಂಡ್ರು. ಆದಾಗ್ಯೂ ಕೂಡ ರಹಸ್ಯವಾಗಿ ನಾವು ವಿದ್ಯುತ್ತಿನ ಕಾರಣಕ್ಕಾಗಿ ಮತ್ತು ಬೇರೆ ಬೇರೆ ಕಾರಣಕ್ಕಾಗಿ ಮಾತ್ರ ಯುರೇನಿಯಂ ಸಂಸ್ಕರಣೆ ಮಾಡ್ತೀವಿ ಅಂತ ಹೇಳಿದರು. ಸಂಸ್ಕರಣೆ ಎಷ್ಟಿರಬೇಕಾಗಿತ್ತು? ಕಡಿಮೆ ಪ್ರಮಾಣದಲ್ಲಿ ಇರಬೇಕಾದಂತಹ ಸಂಸ್ಕರಣೆ ಅದು ಯುರೇನಿಯಂ ಬಾಂಬನ್ನು ಕನ್ವರ್ಟ್ ಆಗಿ ಮಾಡುವ ಹಂತಕ್ಕೆಲ್ಲ ಬಂತಲ್ಲ, ಅವಾಗ ಅಮೆರಿಕ ಇರಾನ್ ವಿರುದ್ಧ ಸೆಟೆದಿದ್ದನ್ನು ನೋಡ್ತಾ ಇದ್ದೀವಿ. ಈ ಕಾರಣಕ್ಕಾಗಿ ಮಾತುಕತೆ ಇದು ಎಷ್ಟರ ಮಟ್ಟಿಗೆ ಸಾರ್ಥಕ ಆಗುತ್ತೆ, ಅಮೆರಿಕ ಅದನ್ನು ಹೆಂಗೆ ನೋಡುತ್ತೆ, ಅದನ್ನೆಲ್ಲ ತೆಗೆದುಕೊಳ್ಳೋಣ. ಇದು ಒಂದು ವಿಚಾರ. ಮತ್ತೊಂದು ಬೆಳವಣಿಗೆ ಏನು ಅಂತ ಹೇಳಿದ್ರೆ, ಮುಜ್ತಬಾ ಖಮೇನಿ ಅವರ ಅಣು ಹಠ. ನಾನು ಅವಾಗಲೇ ಹೇಳಿದೆ, ಅವರ ತಂದೆ ಅಯತಲ್ಲಾ ಅಲಿ ಖಮೇನಿ ಅವರಕ್ಕಿಂತಲೂ ಕೂಡ ಅವರ ಪುತ್ರ ಮುಜ್ತಬಾ ಅಲಿ ಖಮೇನಿ ಏನಿದ್ದಾರೆ, ಅಣು ವಿಚಾರದಲ್ಲಿ ಒಂದು ದೊಡ್ಡ ಹಠವನ್ನು ಹಿಡ್ಕೊಂಡು ಕೂತ್ಬಿಟ್ಟಿದ್ದಾರೆ. ನಮ್ಮ ದೇಶ ಅಣುವನ್ನು ಹೊಂದಬೇಕು ಅಂತ. ಅದಕ್ಕೆ ಬೇರೆ ಬೇರೆ ಕಾರಣಗಳಿದೆ. ಬೇರೆ ಬೇರೆ ವಿಚಾರಗಳ ಸಂದರ್ಭದಲ್ಲೂ ಕೂಡ ನಾನು ಅದರ ಬಗ್ಗೆ ಚರ್ಚೆ ಮಾಡಿದ್ದೇನೆ. ಯಾಕಂದರೆ ಪಕ್ಕದ ಇಸ್ರೇಲ್ನಲ್ಲಿ ಅಣು ಇದೆ, ಅಮೆರಿಕಾದ ಬಳಿ ಅಣು ಇದೆ, ಇತ್ತ ಪಾಕಿಸ್ತಾನದ ಬಳಿ ಪರಮಾಣು ಇರೋದನ್ನು ನೋಡ್ತಾ ಇದ್ದೀವಿ. ಮಧ್ಯಪ್ರಾಚ್ಯದಲ್ಲಿ ಪಾಕಿಸ್ತಾನವನ್ನು ಹೊರತುಪಡಿಸಿದ್ರೆ ಯಾವ ದೇಶಗಳ ಬಳಿಯೂ ಕೂಡ ಇಲ್ಲ. ಸೌದಿ ಅರೇಬಿಯಾ ಇವತ್ತು ಪಾಕಿಸ್ತಾನವನ್ನು ಯಾವ ಕಾರಣಕ್ಕಾಗಿ ನಂಬ್ತಾ ಇದೆ? ನಾಳೆ ಏನಾದರೂ ನಮ್ಮ ಮೇಲೆ ನೇರವಾದಂತಹ ದಾಳಿ ಆಗ್ತಾ ಬಂದರೆ ಪಾಕಿಸ್ತಾನ ನಮ್ಮ ಸಹಾಯಕ್ಕೆ ಬರಬೇಕು ಅನ್ನೋ ಕಾರಣಕ್ಕಾಗಿ ಇವತ್ತು ಮುಜ್ತಬಾ ಅಲಿ ಖಮೇನಿ ಅವರ ಕಾರಣವೂ ಕೂಡ ಅದೇ ಇದ್ದಂತೆ ಕಾಣಿಸ್ತಾ ಇದೆ. ಈ ಕಾರಣಕ್ಕಾಗಿ ಅವರು ಈ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ವಿಚಾರಕ್ಕೆ ನಾವು ಸ್ವಲ್ಪ ಇತಿಹಾಸಕ್ಕೆ ಹೋಗಬೇಕು. 1979ಕ್ಕೆ ಹೋಗೋಣ. 1979ರಲ್ಲಿ ನಾವು ಅನೇಕ ಬಾರಿ ಚರ್ಚೆ ಮಾಡಿದ ಹಾಗೆ ಅಲ್ಲಿ ಶಾ ಎನ್ನುವಂಥ ಒಂದು ರಾಜವಂಶಸ್ಥರು ಆಳ್ವಿಕೆ ಮಾಡ್ತಾ ಇದ್ರು. ಆ ಆಳ್ವಿಕೆ ಮಾಡ್ತಾ ಇದ್ದಂಥ ರಾಜವಂಶ ಅಮೆರಿಕದ ಜೊತೆಗೆ ಅತ್ಯುತ್ತಮವಾದಂತಹ ಸಂಬಂಧವನ್ನು ಹೊಂದಿದ್ರು. ಯಾಕಂದರೆ ಈ ಹಿಂದೆ 1953ಕ್ಕಿಂತ ಮೊದಲು ಅಮೆರಿಕ ಅಲ್ಲಿದ್ದಂಥ ಒಬ್ಬ ವ್ಯಕ್ತಿಯನ್ನು ಆಡಳಿತದಿಂದ ಕೆಳಗಿಳಿಸಿತ್ತು. ಅಲ್ಲಿ ಶಾ ಪಹಲ್ವಿ ಎನ್ನುವಂಥ ರಾಜವಂಶಸ್ಥನನ್ನು ಅಲ್ಲಿ ಆಡಳಿತಕ್ಕೆ ತಂದಿತ್ತು. ಅವರು ಅಮೆರಿಕದ ಜೊತೆಗೆ ಅತ್ಯುತ್ತಮವಾದಂತಹ ಸಂಬಂಧವನ್ನು ಹೊಂದಿದ್ರು. ಆ ಸಮಯದಲ್ಲಿ 79ರ ಆ ಆಸುಪಾಸಿಗೆ, ಅದಕ್ಕಿಂತ ಮೊದಲು 79ಕ್ಕಿಂತ ಮೊದಲು ಇದೇ ಅಮೆರಿಕ ಏನು ಮಾಡಿತ್ತು, ಇರಾನ್ಗೆ ಪರಮಾಣು ಕಾರ್ಯಕ್ರಮಕ್ಕೆ ಏನೇನು ತಂತ್ರಜ್ಞಾನಗಳು ಬೇಕಾಗಿತ್ತು ಆ ಎಲ್ಲ ತಂತ್ರಜ್ಞಾನವನ್ನು ಕೊಡೋ ಪ್ರಯತ್ನವನ್ನು ಮಾಡಿದರು. 1953ರಲ್ಲಿ ಅಮೆರಿಕದ ಅಧ್ಯಕ್ಷರಾದಂತಹ ಡ್ವೈಟ್ ಡಿ ಐಸನ್ ಹೋವರ್ ಇವರೇನಂತ ಹೇಳ್ತಾರೆ, ಶಾಂತಿಯ ಉದ್ದೇಶಗಳಿಗಾಗಿ ಪರಮಾಣು ತಂತ್ರಜ್ಞಾನ ಹಂಚಿಕೊಳ್ಳುವಂತಹ ಆಟಮ್ ಸ್ಪಾರ್ ಫೀಸ್ ಎನ್ನುವಂಥ ಒಂದು ಕಾರ್ಯಕ್ರಮವನ್ನು ಇವರು ಜಾರಿಗೆ ತಂದರು. ಯಾವಾಗ? 53ರಲ್ಲಿ. 1962ರಲ್ಲಿ ಅಮೆರಿಕ ಏನು ಮಾಡಿತು, ಇರಾನ್ಗೆ ಅದರ ಮೊದಲ ಪರಮಾಣು ಸಂಶೋಧನಾ ರಿಯಾಕ್ಟರನ್ನು ಉಡುಗೊರೆಯಾಗಿ ಕೊಡುತ್ತೆ. ಯಾವಾಗ? 67ರಲ್ಲಿ. 70ರಲ್ಲಿ ಏನಾಗುತ್ತೆ, ಅಮೆರಿಕದ ಕಂಪನಿಗಳು ಇರಾನ್ನಲ್ಲಿ ಒಂದು ವಿದ್ಯುತ್ ಸ್ಥಾಪನೆ ಮಾಡ್ತೀವಿ ಅಂತ ಹೇಳಿ ಇರಾನ್ನ ಜೊತೆಗೆ ಒಪ್ಪಂದ ಮಾಡಿಕೊಂಡ್ರು. ಆದರೆ 1979ರಲ್ಲಿ ಟ್ವಿಸ್ಟ್ ಆಗುತ್ತೆ. ಶಾ ಪಹಲ್ವಿ ಅವರ ಆಡಳಿತ ಸಂಪೂರ್ಣವಾಗಿ ಕಡಿತ ಆಗಿ ಅಲ್ಲಿ ಇಸ್ಲಾಮಿಕ್ ಆಡಳಿತ ಬರೋದನ್ನು ನೋಡ್ತಾ ಇದ್ವಿ. ರುಹುಲ್ಲಾ ಖಮೇನಿ ಅಧಿಕಾರಕ್ಕೆ ಬಂದರು. ಯಾವಾಗ? 79ರಲ್ಲಿ. ಆ ಮುಖಾಂತರ ಅಮೆರಿಕ ಬೆಂಬಲಿತ ಒಂದು ರಾಜಪ್ರಭುತ್ವ ಇರಾನ್ನಲ್ಲಿ ಏನಿತ್ತು ಅದು 79ರಲ್ಲಿ ಅಂತ್ಯ ಆಯಿತು. ಅದಾದ ನಂತರ ಅಲಿ ಖಮೇನಿ ಅವರ ಯುಗ ಯಾವಾಗ ಶುರುವಾಯಿತು? 1989ರಲ್ಲಿ ಶುರುವಾಗುತ್ತೆ. ಅಂದರೆ ಮುಜ್ತಬಾ ಅಲಿ ಖಮೇನಿ ಅವರ ತಂದೆ 89ರಲ್ಲಿ ಅಧಿಕಾರಕ್ಕೆ ಬಂದರು. ಈ ವ್ಯಕ್ತಿ ಅಧಿಕಾರಕ್ಕೆ ಬಂದ ನಂತರ ರಹಸ್ಯವಾಗಿ ಇರಾನ್ನಲ್ಲಿ ಪರಮಾಣು ಕಾರ್ಯಕ್ರಮ ಎಲ್ಲವೂ ಕೂಡ ನಡೆದುಕೊಳ್ತಾ ಹೋಗ್ತಾ ಇತ್ತು. ಎಲ್ಲಿಯ ತನಕ? 2002ರ ತನಕ ಇದು ಬೆಳವಣಿಗೆ ಆಗುತ್ತೆ. 2002ರಲ್ಲಿ ಅಯತಲ್ಲಾ ಅಲಿ ಖಮೇನಿ ಒಂದು ಪತ್ವ ಹೊರಡಿಸ್ತಾರೆ. ಅವರು ಏನಂತ, ಇಸ್ಲಾಂ ಧರ್ಮದಲ್ಲಿ ಸಾಮೂಹಿಕ ವಿನಾಶದ ಅಣ್ವಸ್ತ್ರಗಳನ್ನು ತಯಾರು ಮಾಡುವುದು ಮತ್ತು ಬಳಸುವುದು ಇದು ನಿಷಿದ್ಧ ಮತ್ತು ಪಾಪ ಅಂತ ಒಂದು ಪತ್ವವನ್ನು ಹೊರಡಿಸೋ ಪ್ರಯತ್ನವನ್ನು ಮಾಡಿದರು. ಯಾವಾಗ? ಇದು 2002ರಲ್ಲಿ. ಕೇವಲ ವಿದ್ಯುತ್ ಮತ್ತು ವೈದ್ಯಕೀಯ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮಾತ್ರ ಯುರೇನಿಯಂ ಸಂಸ್ಕರಣೆ ಮಾಡ್ತೀವಿ ಅಂತ ಅಯತಲ್ಲಾ ಅಲಿ ಖಮೇನಿ 2002ರಲ್ಲಿ ಹೇಳಿತು. ಈ ಬೆಳವಣಿಗೆಗಳು ಆಗಿ ಒಂದು 10-12 ವರ್ಷಗಳ ನಂತರ ಅಮೆರಿಕ ಗೊತ್ತಾಯ್ತು ಇದು ವಿದ್ಯುತ್ ಮತ್ತು ವೈದ್ಯಕೀಯ ಉದ್ದೇಶಗಳಿಗೆಲ್ಲ ಇವರು ಪರಮಾಣು ಕಾರ್ಯಕ್ರಮವಾಗಿ ಇಂಥದ್ದೊಂದು ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ ಅಂತ ಹೇಳಿ 2015ರಲ್ಲಿ ಬರಾಕ್ ಒಬಾಮಾ ಅಧ್ಯಕ್ಷರಾಗಿದ್ದಾಗ ಇರಾನ್ ಯಾವುದೇ ಕಾರಣಕ್ಕೂ ಪರಮಾಣು ಹೊಂದಬಾರದು ಅಂತ ಅವ್ರ ಜೊತೆಗೆ ಒಪ್ಪಂದ ಮಾಡಿಕೊಂಡ್ರು. 18ರಲ್ಲಿ ಅಮೆರಿಕ ಅದರಿಂದ ಹೊರಗಡೆ ಬಂತು. ಯಾವಾಗ 18ರಲ್ಲಿ ಅಮೆರಿಕ ಹೊರಗಡೆ ಬಂದು ಆರ್ಥಿಕ ದಿಗ್ಬಂಧನಗಳನ್ನು ಇರಾನ್ ವಿರುದ್ಧ ಹಾಕ್ತಲ್ಲ, ಅವತ್ತು ಅಯತಲ್ಲಾ ಅಲಿ ಖಮೇನಿ ಮತ್ತಷ್ಟು ಮಗದಷ್ಟು ಇಲ್ಲ, ನಾನು ಹೊರಡಿಸಿದ್ದ ಪತ್ವಾದ ವಿರುದ್ಧ ಇವತ್ತು ನಾನು ಹೋರಾಟ ಮಾಡಬೇಕಾದಂಥ ಅನಿವಾರ್ಯತೆ ಇದೆ ಅಂತ ಹೇಳಿ ಆ ಕಾರ್ಯಕ್ರಮವನ್ನು ಮುಂದುವರಿಸುವ ಪ್ರಯತ್ನವನ್ನು ಮಾಡಿದರು. ಇದೀಗ ಏನು ಮಾಡ್ತಿದ್ದಾರೆ, ಅವರ ಪುತ್ರ ಮುಜ್ತಬಾ ಖಮೇನಿ ಇದನ್ನು ಕಂಟಿನ್ಯೂಟಿ ಮಾಡಬೇಕು ಅನ್ನುವ ಕಾರಣಕ್ಕಾಗಿ ಇದನ್ನು ಮಾಡ್ತಾ ಇದ್ದಾರೆ. ಒಂದು ಕ್ವಿಕ್ ಆಗಿ ಇದು ನೋಡ್ಬಿಡೋಣ. ಯಾಕೆ ಇರಾನ್
ಈ ಪರಮಾಣನ್ನು ಹೊಂದಬೇಕು ಅಂತ ಬಯಸ್ತಾ ಇದೆ ಅಂತ ಇರಾನ್ನಿಂದ ಬರುತ್ತಾ ಇರೋ ಮಾಹಿತಿ ಅಂತ ಹೇಳಿದ್ರೆ, ಒಂದು ವೇಳೆ ಇರಾಕ್ನ ಬಳಿ ಅಣ್ವಸ್ತ್ರಗಳಿದ್ದಿದ್ರೆ ಸದ್ದಾಂ ಹುಸೇನ್ನ ಮುಖಾಂತರ ಇರಾಕ್ನ ಆಡಳಿತವನ್ನು ಕೊನೆಗೊಳಿಸೋದಕ್ಕೆ ಅಮೆರಿಕಕ್ಕೆ ಸಾಧ್ಯ ಆಗ್ತಿಲ್ಲ. ಬಟ್ ಅವ್ರ ಕಡೆ ಪರಮಾಣು ಇರಲಿಲ್ಲ ಅಂತ ಒಂದು. ಇನ್ನೊಂದು ಕಂಪ್ಯಾರಿಸನ್ ಕೊಡ್ತಾರೆ ಅವರು, ಹೇಗೆ ದಕ್ಷಿಣ ಕೊರಿಯಾನ ತನ್ನ ತೆಕ್ಕೆಗೆ ಅಮೆರಿಕ ತೆಗೆದುಕೊಳ್ಳುತ್ತೋ ಆದರೆ ಉತ್ತರ ಕೊರಿಯಾವನ್ನು ತನ್ನ ತೆಕ್ಕೆಗೆ ತೆಗೆದುಕೊಳ್ಳೋದು ಸಾಧ್ಯ ಇಲ್ಲ. ಯಾಕೆ? ಉತ್ತರ ಕೊರಿಯಾದ ಬಳಿ ಪರಮಾಣು ಇದೆ ಅನ್ನುವ ಕಾರಣಕ್ಕಾಗಿ. ಇವತ್ತು ಮೋಸ್ತಫಾ ಖಮೇನಿ ಹೇಳ್ತಾ ಇರೋದೇನು, ನಮ್ಮ ಬಳಿ ಪರಮಾಣು ಇಲ್ಲ ಅನ್ನುವ ಕಾರಣಕ್ಕಾಗಿ ಅಮೆರಿಕಾದವರು ನಮ್ಮ ಮೇಲೆ ದಾಳಿ ಮಾಡ್ತಿದ್ದಾರೆ, ಈ ಕಾರಣಕ್ಕಾಗಿಯೂ ಕೂಡ ನಾವು ಪರಮಾಣುವನ್ನು ಹೊಂದಬೇಕು ಅಂತ ಅವರ ತಂದೆಗಿಂತ ಒಂದು ಹೆಜ್ಜೆ ಮುಂದಿದ್ದಾರೆ ಅಂತ ಇರಾನ್ನಿಂದ ಬರ್ತಾ ಇರುವಂಥ ವರದಿ. ನೋಡೋಣ ಏನಾಗುತ್ತೆ ಆ ವಿಚಾರದಲ್ಲಿ ಅಂತ. ಇವೆಲ್ಲದರ ನಡುವೆ ಭಾರತೀಯರ ಜೇಬಿಗೆ ಕತ್ತರಿ ಬೀಳ್ತಾ ಇದ್ದದ್ದನ್ನು ನೋಡ್ತಾ ಇದ್ದೀವಿ. ಹೆಂಗೆ ಏನೋ ತೈಲ ಬೆಲೆ ಇಳಿಕೆ ಆಯಿತು, ಒಂದು $2-3 ಕಡಿಮೆ ಆಗ್ತಾ ಇದೆ, ಆ ಮುಖಾಂತರ ಕಚ್ಚಾ ತೈಲದ ದರ ಕಡಿಮೆ ಆದರೆ ಮಾರುಕಟ್ಟೆಯಲ್ಲಿ ಪೆಟ್ರೋಲ್ ಡೀಸೆಲ್ ದರ ಕಡಿಮೆ ಆಗುತ್ತೆ ಅನ್ನುವಂತಹ ನಿರೀಕ್ಷೆ ಇತ್ಯಾದಿ ಇತ್ಯಾದಿ. ಆದರೂ ಕೂಡ ನಮ್ಮಲ್ಲಿ ಆತಂಕ ಇದ್ದೇ ಇದೆ. ಯಾಕೆ ಆತಂಕ? ಒಂದು ಜನಸಾಮಾನ್ಯರಿಗೂ ಕೂಡ ಈ ಆತಂಕ ಇದೆ. ಇದರ ಜೊತೆಗೆ ಯಾವ ರೈತರು ಗೊಬ್ಬರದ ಮೇಲೆ ಡಿಪೆಂಡೆನ್ಸಿ ಇದ್ದಾರೆ, ಸಹಜವಾಗಿ ಗೊಬ್ಬರ ಬೇಕು. ಈ ಗೊಬ್ಬರದ ಮೇಲೆ ಡಿಪೆಂಡೆನ್ಸಿ ಇದ್ದಾಗಲೂ ಕೂಡ ದೊಡ್ಡ ಮಟ್ಟದ ಆತಂಕ ಈ ವಿಚಾರದಲ್ಲಿ ಆಗ್ತಾ ಇದೆ. $92.02 ಇಳಿಕೆ ಆಗಿದೆ, ಆದರೂ ಕೂಡ ಆತಂಕ ಇದೆ. ಸೂರ್ಯಕಾಂತಿ, ಶೇಂಗಾ, ಸಾಸಿವೆ ಎಣ್ಣೆಯಲ್ಲಿ ಎಲ್ಲ ಏರಿಕೆ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. LPG ಸಿಲಿಂಡರ್ $85 ಏರಿಕೆ ಆಗಿದ್ದನ್ನೆಲ್ಲ ನೋಡಿದ್ದೀವಿ. ಇದೀಗ ಒಂದು ಬೆಳವಣಿಗೆ ಏನು ಅಂತ ಹೇಳಿದರೆ, ಭಾರತ ಏನು ಮಾಡುತ್ತೆ, 70% ಸೂರ್ಯಕಾಂತಿ ಎಣ್ಣೆಯನ್ನು ಉಕ್ರೇನ್, ರಷ್ಯಾ ಮತ್ತು ಅರ್ಜೆಂಟೈನಾದಿಂದ ಆಮದು ಮಾಡಿಕೊಳ್ಳುತ್ತೆ. ಉಕ್ರೇನ್, ರಷ್ಯಾ ಮತ್ತು ಅರ್ಜೆಂಟೈನಾದಿಂದ ನಾವು ಆಮದು ಮಾಡಿಕೊಳ್ತೀವಿ. ವಿದೇಶದಿಂದ ಆಮದಾಗುವಂತಹ ಸೂರ್ಯಕಾಂತಿ, ಪಾಮ್ ಆಯಿಲ್ ಇವೆಲ್ಲವೂ ಕೂಡ ಬೆಲೆ ಹೆಚ್ಚಾದಾಗ ನಮ್ಮ ಜನ ಏನು ಮಾಡಿಬಿಡ್ತಾರೆ ಅಂತೇಳಿ ಸ್ಥಳೀಯವಾಗಿ ಲಭ್ಯವಿರುವಂತಹ ಶೇಂಗಾ ಆಯಿಲನ್ನು ಖರೀದಿ ಮಾಡೋದಕ್ಕೆ ಹೋಗ್ತಾರೆ. ಶೇಂಗಾ ಆಗಿರ್ಬೋದು, ಸಾಸಿವೆ ಆಗಿರ್ಬೋದು, ಈ ಎಣ್ಣೆಯನ್ನು ಖರೀದಿ ಮಾಡೋಕ್ಕೆ ಹೋಗ್ತಾರೆ. ಆ ದರವೂ ಕೂಡ ಏರಿಕೆ ಆಗ್ತಾ ಇರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಇದು ಒಂದು ಭಾಗ. ಮತ್ತೊಂದು ಭಾಗ ಏನು ಅಂತ ಹೇಳಿದ್ರೆ ರಸಗೊಬ್ಬರ. ಈ ರಸಗೊಬ್ಬರ ಭಾರತದಲ್ಲಿ ಉತ್ಪಾದನೆ ಆಗುತ್ತೆ, ಎಲ್ಲವೂ ಕೂಡ ಓಕೆ. ಆದರೆ ರಸಗೊಬ್ಬರವನ್ನು ಭಾರತದಲ್ಲಿ ಉತ್ಪಾದನೆ ಮಾಡಬೇಕು ಅಂತ ಹೇಳಿದರೆ ಅದಕ್ಕೆ ಬೇಕಾದಂತಹ ಕಚ್ಚಾ ಮಟೀರಿಯಲಿಂದ ಬರಬೇಕು. ಮಧ್ಯಪ್ರಾಚ್ಯದ ಬೇರೆ ಬೇರೆ ದೇಶಗಳಿಂದ ಭಾರತಕ್ಕೆ ಬರಬೇಕಾದಂಥ ಅನಿವಾರ್ಯತೆ ಇದೆ. ಈ ಕಾರಣಕ್ಕಾಗಿ ರಸಗೊಬ್ಬರದ ದರವೂ ಕೂಡ ಏರಿಕೆ ಆಗ್ತಾ ಇದೆ ಅಂತ. ಯೂರಿಯಾ ಬೆಲೆ ಜಾಗತಿಕವಾಗಿ $40-60 ಹೆಚ್ಚಾಗಿದೆ ಅಂತ ಹೇಳ್ತಿದ್ದಾರೆ. DAP ಗೊಬ್ಬರದ ಬೆಲೆಯೂ ಕೂಡ $16-23 ಏರಿಕೆ ಆಗಿದೆ ಅಂತೆಲ್ಲ ವರದಿಗಳು ಬಂದಿದೆ. ಹಾರ್ಮುಜ್ ಜಲಸಂಧಿಯ ಮುಖಾಂತರ ಹೆಂಗೆ ನಾವು 20% ತೈಲ ಬರ್ತದೆ ಅಂತ ಹೇಳ್ತೀವಿ, 15% ರಸಗೊಬ್ಬರವೂ ಕೂಡ ಹಾರ್ಮುಜ್ ಜಲಸಂಧಿಯಿಂದ ಬರುತ್ತೆ. ಆದರೆ ಈ 13 ದಿನಗಳ ಕಾರಣಗಳಿಂದಾಗಿ ಹಾರ್ಮುಜ್ ಜಲಸಂಧಿ ಒನ್ಸ್ ಅಗೇನ್ ಸ್ತಬ್ಧ ಆಗಿದ್ದನ್ನು ನೋಡಿದ್ವಿ. ವಿಮೆಯ ದರವೂ ಕೂಡ ಹೆಚ್ಚಳ ಆಗಿದ್ದನ್ನು ನೋಡಿದ್ವಿ. ಎಲ್ಲ ಕಾರಣಕ್ಕಾಗಿ ಒನ್ಸ್ ಅಗೇನ್ ರಸಗೊಬ್ಬರದ ದರವೂ ಕೂಡ ಹೆಚ್ಚಳ ಆಗ್ಬೋದು ಅಂತೆಲ್ಲ ಹೇಳ್ತಾ ಇದ್ದಾರೆ. ಯಾವಾಗ ಹಾರ್ಮುಜ್ ಜಲಸಂಧಿ ಬಂದಾಗುತ್ತೆ ಅದು ತೈಲ ಹಡಗುಗಳಿಗೂ ಅಪ್ಲೈ ಆಗುತ್ತೆ, ರಸಗೊಬ್ಬರವನ್ನು ತೆಗೆದುಕೊಂಡು ಬರುವಂಥ ಹಡಗುಗಳಿಗೂ ಕೂಡ ಅಪ್ಲೈ ಆಗುತ್ತೆ. ಅವರು ಹಾರ್ಮುಜ್ ಜಲಸಂಧಿಯನ್ನು ಬಿಟ್ಟು ಪರ್ಯಾಯವಾಗಿ ಆಫ್ರಿಕಾ ಖಂಡವನ್ನು ಬಳಕೆ ಮಾಡಿಕೊಂಡು ಕೇಪ್ ಆಫ್ ಗುಡ್ ಹೋಪ್ನ ಮುಖಾಂತರ ಬರಬೇಕಾದಂಥ ಅನಿವಾರ್ಯತೆ ಬರುತ್ತೆ. ಆ ಸಮಯದಲ್ಲಿ ಏನಾಗುತ್ತೆ, 45% ಕಡಲ ಸಾಗಣೆ ವೆಚ್ಚ ಹೆಚ್ಚಳ ಆಗುತ್ತೆ ಅಂತ ವರದಿಗಳು ಬರ್ತಾ ಇರೋದು. ನೀವು ಕಡಲ ಸಾಗಣೆಯ ವೆಚ್ಚ 45% ಹೆಚ್ಚಳ ಆದರೆ ಸಹಜವಾಗಿ ಇಲ್ಲಿ ರಸಗೊಬ್ಬರದ ದರವೂ ಕೂಡ ಏರಿಕೆ ಆಗೋದನ್ನು ನೋಡ್ತಾ ಇದ್ದೀವಿ. ಆ ಕಾರಣಕ್ಕಾಗಿ ಅದೆಲ್ಲ ಆಗ್ತಿದೆ ಅಂತ. ಇದೆಲ್ಲದರ ಜೊತೆಗೆ ಭಾರತ ಸರ್ಕಾರ ಯಾವ ಎಫೆಕ್ಟು ಆಗಬಾರ್ದು. ಈಗ ಯುದ್ಧ ಶುರುವಾದಾಗ ತೈಲ ಬೆಲೆಯೇ ಏರಿಕೆ ಮಾಡಲಿಲ್ಲ, ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಗಲಿಲ್ಲ. ಇದಕ್ಕೇನು ಮಾಡಿದ್ರು, ಆಯಿಲ್ ಕಂಪ್ನಿಗಳಿಗೆ ಒಂದು 10,000 ಕೋಟಿ ಹಣವನ್ನು ಕೊಟ್ಟು ಅದನ್ನು ಸಂಭವ ಮ್ಯಾನೇಜ್ ಮಾಡೋ ಪ್ರಯತ್ನವನ್ನು ಕೇಂದ್ರ ಸರ್ಕಾರ ಮಾಡಿತ್ತು. ಅಂದರೆ ಜನಸಾಮಾನ್ಯರಿಗೆ ಈ ತೊಂದರೆ ಆಗಬಾರ್ದು ಅಂತ. ಇದಕ್ಕೆ ರಸಗೊಬ್ಬರದ ವಿಚಾರದಲ್ಲಿ ಏನು ಮಾಡ್ಬೋದು, ರಸಗೊಬ್ಬರದ ವಿಚಾರದಲ್ಲಿ ಸಬ್ಸಿಡಿ ಬಜೆಟನ್ನು ಒಂದು 20,000 ಕೋಟಿ ರೂಪಾಯಿಂದ ಒಂದು 30,000 ಕೋಟಿ ರೂಪಾಯಿಗೆ ಏರಿಕೆ ಮಾಡಿದರೆ ಅದನ್ನು ಸಂಭವ ಮ್ಯಾನೇಜ್ ಮಾಡ್ಬೋದು ಅಂತ ಹೇಳ್ತಿದ್ದಾರೆ. ಇವೆಲ್ಲದರ ನಡುವೆ ಕೇಂದ್ರ ಸರ್ಕಾರ ಹೇಳ್ತಿದೆ ಸಬ್ಸಿಡಿ ಕೊಡ್ತೀವಿ ಇತ್ಯಾದಿ ಅಂತ. ಬಟ್ ಏನಾಗುತ್ತೆ ಆ ವಿಚಾರದಲ್ಲಿ ಕಾದು ನೋಡೋಣ. ಇದು ಒಂದು ಬೆಳವಣಿಗೆ. ಕೊನೆಯ ಬೆಳವಣಿಗೆ ಏನು ಅಂತ ಹೇಳಿದ್ರೆ, ಈ ಯುದ್ಧ ಆಯಿತು, ಸ್ಥಗಿತ ಆಯಿತು, ಮಾತುಕತೆ ಆಯಿತು, ತೈಲ ದರ ಏರಿಕೆ ಇತ್ಯಾದಿ, ಅಣ್ವಸ್ತ್ರವನ್ನು ಹೊಂದೋ ಪ್ರಯತ್ನ, ಇವೆಲ್ಲದರ ನಡುವೆ ಡೊನಾಲ್ಡ್ ಟ್ರಂಪ್ ಅವರ ಮುಂದೆ ಯಾವ ಆಯ್ಕೆಗಳಿವೆ? ಸಹಜವಾಗಿ ಡೊನಾಲ್ಡ್ ಟ್ರಂಪ್ ಅವರ ಎದುರುಗಡೆ 3 ಆಯ್ಕೆಗಳಿದೆ. ಏನೇನಿದೆ 3 ಆಯ್ಕೆಗಳು? ಫೆಬ್ರವರಿ 28ರಿಂದ ಇಲ್ಲಿಯ ತನಕ, ಇವತ್ತು 28 ಆಲ್ರೆಡಿ, ಫೆಬ್ರವರಿ 28, ಮಾರ್ಚ್ 28, ಏಪ್ರಿಲ್, ಜೂನ್, ಜುಲೈ, 4 ತಿಂಗಳು ಕಳೀತು ಇವತ್ತಿಗೆ ಯುದ್ಧ ಶುರುವಾಗಿ. ಆದರೆ ಸಂಪೂರ್ಣವಾಗಿ ಜಯ ಸಿಕ್ಕಿದೆಯಾ ಅಮೆರಿಕಕ್ಕೆ? ಇಲ್ಲ. ನೀವು ಕೇವಲ 4 ದಿನ ಬಿಡಿ, 4 ತಿಂಗಳು ಬಿಡಿ ಇರಾನ್ ವಿರುದ್ಧ. ಹಿಂದೆ ಇರಾಕ್ ವಿರುದ್ಧ ಎಷ್ಟು ವರ್ಷ? 8 ವರ್ಷ ಯುದ್ಧ ಮಾಡಿದರು. ಯಾವ ಕಾರಣಕ್ಕಾಗಿ? ಅವರ ಬಳಿ ಜಗತ್ತನ್ನೇ ವಿನಾಶ ಮಾಡಬಲ್ಲಂತಹ ಶಸ್ತ್ರಾಸ್ತ್ರಗಳಿದೆ ಅನ್ನುವ ಕಾರಣಕ್ಕಾಗಿ ಅದನ್ನು ಹುಡುಕೋ ಪ್ರಯತ್ನ ಮಾಡಿದ್ರು, ಯಾವುದು ಕೊನೆಗೆ ಸಿಗಲಿಲ್ಲ. 8 ವರ್ಷ ನಿರಂತರವಾಗಿ ಅಮೆರಿಕ ಹೋರಾಟ ಮಾಡಿದ್ದನ್ನು ನೋಡಿದ್ದೀವಿ. ಇವತ್ತು 4 ತಿಂಗಳು ಮಾಡ್ತಾ ಇದ್ದಾರೆ. ಹಾಗಾದರೆ ಏನಾದರೂ ಸಿಗ್ತಾ? ಏನು ಪೂರ್ಣ ಜಯ ಸಿಕ್ಕಿಲ್ಲ. ಇರಾನ್ನ ವಿರುದ್ಧದ ಈ ನೀತಿಗೆ ಅಮೆರಿಕದಲ್ಲಿ 29% ಜನ ಮಾತ್ರ ಬೆಂಬಲವನ್ನು ಕೊಟ್ಟಿದ್ದಾರೆ ಅಂತ ನಾವು ಅನೇಕ ಬಾರಿ ನೋಡಿದ್ದೀವಿ. ಸ್ವತಃ ಡೊನಾಲ್ಡ್ ಟ್ರಂಪ್ ಅವರ ಪಾರ್ಟಿಯ 4 ಜನ ಸಂಸದರು ಇವರ ವಿರುದ್ಧ ಮತ ಹಾಕಿದ್ದನ್ನೆಲ್ಲ ನೋಡಿದ್ವಿ. ಈ ನೀತಿಯ ಪರವಾಗಿ
29% ಜನ ಅಮೆರಿಕನ್ನರು ಮಿಲಿಟರಿ ಕ್ರಮಕ್ಕೆಲ್ಲ ಬೆಂಬಲ ಕೊಟ್ಟರು. ನೀತಿಯ ವಿರುದ್ಧ 58% ಜನ ಟ್ರಂಪ್ ಅವರು ಈ ಯುದ್ಧದ ಹಾದಿಯನ್ನು ತೀವ್ರವಾಗಿ ವಿರೋಧ ಮಾಡಿದ್ದಾರೆ. 13% ಜನ ಯಾವುದೇ ಸ್ಪಷ್ಟ ನಿಲುವನ್ನು ತೆಗೆದುಕೊಳ್ಳದೆ ತಟಸ್ಥವಾಗಿ ಇದ್ದಿದ್ದನ್ನು ನೋಡಿದ್ದೀವಿ. ಇದು ಡೊನಾಲ್ಡ್ ಟ್ರಂಪ್ ಅವರಿಗೆ ಇರುವಂತಹ ವಿಚಾರ. ಇವೆಲ್ಲದರ ನಡುವೆ ಏನು ಆಯ್ಕೆ ಇದೆ ಇವರು ಮುಂದೆ? ಸಹಜವಾಗಿ 3 ಆಯ್ಕೆ ಇದೆ. ಒಂದು, ಯುದ್ಧವನ್ನು ಸ್ಥಗಿತ ಮಾಡೋದು. ಎರಡನೇದ್ದು, ಮಾತುಕತೆಯ ಮುಖಾಂತರ ಶಾಂತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಳವಣಿಗೆಗಳನ್ನು ನೋಡೋದು. ಸಂಪೂರ್ಣವಾಗಿ ಯುದ್ಧವನ್ನು ಸ್ಥಗಿತ ಮಾಡಿಬಿಡಬಹುದು. ಅಂದರೆ ದಾಳಿಗಳನ್ನು ತೀವ್ರಗೊಳಿಸೋದು, ನಿರ್ಬಂಧವನ್ನು ಹೇರೋದು ಅಥವಾ ಹಿಂದೆ ಸರಿಯೋದು. ನಿರ್ಬಂಧ ಹೇರೋದು ಅಂತ ಹೇಳಿದ್ರೆ ಅವರ ವಿರುದ್ಧ ಆರ್ಥಿಕ ನಿರ್ಬಂಧಗಳನ್ನು ಮತ್ತಷ್ಟು ಮಗದಷ್ಟು ಕಠಿಣವಾಗಿ ಮಾಡಿಕೊಳ್ತಾ ಹೋಗೋದು. ನೋಡಿ, ಅಮೆರಿಕ ಏನು ಮಾಡಿತು, ಇರಾನ್ ಯಾವುದೇ ಕಾರಣಕ್ಕೂ ತೈಲ ಉತ್ಪಾದನೆ ಮಾಡಿ ಬೇರೊಂದು ದೇಶಗಳಿಗೆ ಅದನ್ನು ರಫ್ತು ಮಾಡಬಾರದು ಅಂತೆಲ್ಲ ಹೇಳಿದರು. ಆದರೆ ಅದಕ್ಕೆ ಆಗಸ್ಟ್ 21ರ ತನಕ ಅವಕಾಶ ಕೊಟ್ಟರು, ತೈಲವನ್ನು ಮಾರಾಟ ಮಾಡಬಹುದು ಅಂತ. ಇವೆಲ್ಲದರ ನಡುವೆ ಒಂದು ಬೆಳವಣಿಗೆ ಆದಾಗ ಅಮೆರಿಕದವರು ಏನು ಮಾಡಿಬಿಟ್ರು, ಇಲ್ಲ ನೀವು ಯಾವ ಕಾರಣಕ್ಕಾಗಿ ಮಾಡಬಾರದು ಅಂತೇಳಿ ಒನ್ಸ್ ಅಗೇನ್ ಅವರ ಮೇಲೆ ತೈಲ ನಿರ್ಬಂಧವನ್ನು ಹೇರೋ ಪ್ರಯತ್ನ ಮಾಡಿ. ಈ ಎಲ್ಲ ಆಯ್ಕೆಗಳು ಅಮೆರಿಕದ ಬಳಿ ಇದೆ. ಹೀಗಾಗಿ ಅಮೆರಿಕ ಏನು ಸ್ಟ್ಯಾಂಡ್ ತೆಗೆದುಕೊಳ್ಳುತ್ತೆ, ಡೊನಾಲ್ಡ್ ಟ್ರಂಪ್ ಅವರು ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನೋದು ಸದ್ಯಕ್ಕೆ ಯುದ್ಧದ ಬಗ್ಗೆ ಇರುವಂತಹ ಕುತೂಹಲ. ಯಾಕಂದರೆ ಇರಾನ್ ಕೂಡ ಒಂದು ನಿರೀಕ್ಷೆ ಇದೆ, ಈ ಯುದ್ಧ ಕೊನೆ ಆಗ್ಬೋದು, ಏನಾಗ್ಬೋದು ಇತ್ಯಾದಿ ಇತ್ಯಾದಿ ಅಂತ. ಹೀಗಾಗಿ ಅವ್ರು ಏನು ಮಾಡ್ತಾರೆ ಕಾದು ನೋಡೋಣ.